ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಗೋಯ್ತು ವೀಡಿಯೋಸ್ನ ಅಪ್ಲೋಡೇ ಮಾಡಿಲ್ಲ. ಯಾಕಂದರೆ ತುಂಬ ಟೆನ್ಷನ್ಸ್ಗಳು, ಕೆಲಸಗಳು, ಆ ಮಧ್ಯೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತೇನಾದರೂ ಆಗೋಗಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾವು ತುಂಬ ದಿನದಿಂದ ಅಂದ್ಕೊತಿದ್ವಿ ದಾಂಡೇಲಿ ಟ್ರಿಪ್ ಹೋಗಬೇಕು, ಅಲ್ಲಿ ರಿವರ್ ರಾಫ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲರೂ ರೀಲ್ಸ್ಗಳಲ್ಲಿ ನೋಡ್ತಿದ್ವಿ. ಹೋಗಲೇಬೇಕು ಅನ್ನೋ ಕಾರಣಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಫ್ಯಾಮಿಲಿಲಿ ಒಂದಷ್ಟು ಜನ ಬರ್ತೀನಿ ಅಂದರೆ ಒಂದಷ್ಟು ಜನ ಕೈ ಎತ್ಬಿಟ್ರು. ಹಾಗಾಗಿ ನಾವು ಫಸ್ಟು ಟಿ ಹೋಗಬೇಕು ಅಂದ್ಕೊಂಡ್ವಿ. ಟಿ ಹೋಗೋ ಪ್ಲ್ಯಾನ್ ಫ್ಲಾಪ್ ಆಯಿತು. ಆ ಕಾರಣಕ್ಕೆ 4 ಫ್ಯಾಮಿಲೀಸ್ ಹೋದ್ವಿ. 4 ಫ್ಯಾಮಿಲೀಸಿಗೆ 2 ಕಾರಲ್ಲಿ ಹೋದ್ವಿ. ಒಂದೊಂದು ಕಾರಲ್ಲಿ 2 ಫ್ಯಾಮಿಲಿ ಹೋದ್ವಿ. ನೈಟ್ ನಾವು 6:30 7 o'clock ಹಂಗೆ ಮನೆ ಬಿಟ್ವಿ. ಹೋಗೋಷ್ಟರಲ್ಲಿ ನಮಗೆ ಮಾರ್ನಿಂಗ್ ಆಗಿತ್ತು. ಮಾರ್ನಿಂಗು ಒಂದು 7:30 8 o'clock ಆಗಿತ್ತು ಅನಿಸುತ್ತೆ ದಾಂಡೇಲಿ ಅನ್ನೋ ಊರಿಗೆ. ನಮಗೆ ರೆಸಾರ್ಟ್ನೇ ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ರೆಸಾರ್ಟ್ ಅವರು ಲೊಕೇಶನ್ ಕಳಿಸಿದ್ರು. ಆ ಲೊಕೇಶನ್ನ ದಾಂಡೇಲಿ ಅನ್ನೋ ಪ್ಲೇಸ್ಗೆ ಹೋದ್ಮೇಲೆ ಆ ಲೊಕೇಶನ್ನ ನೋಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು ನೈಟ್ ಜರ್ನಿ ಅಂತೂ. ನಮಗೆ ಏನಷ್ಟು ಇವಿ ಅಂತಲೂ ಅನಿಸ್ಲಿಲ್ಲ. ಹಾಗೆಯೇ ಇಲ್ಲಿ ತುಂಬಾ ರೆಸಾರ್ಟ್ಗಳಿರುತ್ತೆ. ದಾಂಡೇಲಿ ಅನ್ನೋದು ಒಂದು ದೊಡ್ಡ ಸಿಟಿ ತುಂಬ ಸ್ವಲ್ಪ ಚಿಕ್ಕದಾಗಿ ಸಿಟಿ ಇರುತ್ತೆ. ಆ ಸಿಟಿ ಸುತ್ತಮುತ್ತ ಇಲ್ಲಿ ಕಾಳಿ ನದಿ ಇರೋದ್ರಿಂದ ಇಲ್ಲಿ ತುಂಬಾ ರೆಸಾರ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ. ರೆಸಾರ್ಟನ್ನು ತುಂಬಾ ಚೆನ್ನಾಗಿತ್ತು. ಹೋಗೋ ದಾರಿನೂ ತುಂಬಾ ಚೆನ್ನಾಗಿತ್ತು. ಆ ದಾರಿಯ ಅಕ್ಕಪಕ್ಕ ಗಿಡ ಮರಗಳು, ಹಾಗೆಯೇ ಚಿಕ್ಕ ಹಸುಗಳು, ಹಾಗೆಯೇ ಅಕ್ಕಪಕ್ಕದ ವಾತಾವರಣ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಅಂತೂ ಇತ್ತು ಈ ರೆಸಾರ್ಟ್ಗೆ ತಲುಪಿದ್ವಿ. ಈ ರೆಸಾರ್ಟು ವೈಲ್ಡ್ ನೆಸ್ಟ್ ಅನ್ನೋ ರೆಸಾರ್ಟು ಹಾಗೇ ಇತ್ತು. ಎಷ್ಟಕ್ಕೆ ತಕ್ಕನಾಗೇನೆ ಸ್ವಲ್ಪ ಹಾಗೇ ಮುಂದಕ್ಕೆ ಹೋದರೆ ಸಿಗುತ್ತೆ. ಅಲ್ಲಲ್ಲೇ ಬೋರ್ಡ್ಸ್ ಸಹ ಇರುತ್ತೆ, ಇಂತಿಂಥ ರೆಸಾರ್ಟ್ಗಳು ಅಂತೇಳಿ. ನಾವು ಹೋಗೋದಾದ್ರೆ ಒಂದು 3 ರೆಸಾರ್ಟ್ ಹೆಸರುಗಳು ನೋಡಿದ್ವಿ. ಅಯ್ಯೋ, ದಾರಿಲೇ 3 ರೆಸಾರ್ಟ್ಗಳಿದೆಯಲ್ಲಪ್ಪ ಅಂತೇಳಿ ಅಂದ್ಕೊಂಡೆ ನಾನು. ಇಲ್ಲಿ ಸುತ್ತಮುತ್ತ ತುಂಬಾ ರೆಸಾರ್ಟ್ಗಳಿದೆ ಅಂತೇಳಿ ಆವಾಗ ಗೊತ್ತಾಯಿತು. ಹಾಗೆಯೇ ಎಂಟ್ರೆನ್ಸ್ ಬಂದು ಆ ಥರ ಇರುತ್ತೆ. ಹಾಗೆಯೇ ಒಳಗಡೆ ಬಂದಿದ ತಕ್ಷಣ ರೈಟ್ ಸೈಡಲ್ಲಿ ರಿಸೆಪ್ಷನಿಸ್ಟ್ ಆಫೀಸ್ ಇರುತ್ತೆ. ಹಾಗೆಯೇ ಸ್ವಿಮ್ಮಿಂಗ್ ಪೂಲ್ ಸಹ ಇರುತ್ತೆ. ಹಾಗೆಯೇ ಸ್ಟ್ರೈಟ್ ಸ್ವಲ್ಪ ಮುಂದೆ ಬಂದರೆ ಡೈನಿಂಗ್ ಹಾಲ್ ಇರುತ್ತೆ. ಅಲ್ಲೇ ಊಟ ತಿಂಡಿ ಇದೆಲ್ಲ. ಹಾಗೆಯೇ ಫೈರ್ ಕ್ಯಾಂಪ್ ಎಲ್ಲ ಇರುತ್ತೆ. ನಾವು ಬಂದಿದ ತಕ್ಷಣ ಇನ್ನು ನಮ್ಮದು 11 o'clock ಚೆಕ್-ಇನ್ ಇತ್ತು. ಸೊ ನಾವು ಒಂದು 9:30ಗೇನೋ ಬಂದಿದ್ವಿ. 9:30ಗೆ ಬಂದಿರೋ ಕಾರಣದಿಂದ ಇನ್ನು ನಮ್ಮ ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಬಂದಿರಲಿಲ್ಲ. ಅವ್ರು ಇನ್ನೂ ಕಾರಲ್ಲಿ ಬರ್ತಿದ್ದೀವಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾವು ಬಂದಿರೋ ಅಂಥವ್ರು ರೆಸಾರ್ಟ್ನೆಲ್ಲ ಒಂದು ರೌಂಡ್ ಹಾಕೋಬರೋಣ ಅಂತೇಳಿ ಹೋದ್ವಿ. ಹಾಗೆಯೇ ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ. ನಾವು ಕೊಡ್ತಿರೋ ಅಮೌಂಟ್ಗೆ ವರ್ತಿದೆ ಅಂಥೇಳಿ ಒಂದು ಸ್ವಲ್ಪ ಅನಿಸ್ತು. ಯಾಕಂದರೆ ಇನ್ನೂ ನಾವು ರೆಸಾರ್ಟಲ್ಲಿ ರೂಮ್ ಹೇಗಿದೆ, ಹಾಗೆಯೇ ಊಟ ಹೇಗಿದೆ ಅಂತೇಳಿ ಏನೂ ಅಂದ್ಕೊಳ್ಳಿಲ್ಲ. ಬಟ್ ರೆಸಾರ್ಟ್ ನೋಡಿ ಪರವಾಗಿಲ್ಲ, ನೋಡೋಣ ಹೇಗಿರುತ್ತೆ ಅಂತೇಳಿ ಅಂದ್ಕೊಂಡು ಹಾಗೆಯೇ ಒಂದು ಕ್ಲಿಪ್ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬಂದೋ. ಹಾಗೆಯೇ ಇನ್ನೊಂದು ಸ್ವಲ್ಪ ರೆಸಾರ್ಟ್ನ ಮೇಂಟೈನ್ ಮಾಡಬೇಕಾಗಿತ್ತು. ಯಾಕಂದರೆ ಅಲ್ಲಲ್ಲೇ ಹುಲ್ಗಳೆಲ್ಲ ಬೆಳ್ಕೊಂಡಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರೋದು ರೆಸಾರ್ಟು ಅನಿಸ್ತು. ಹಾಗಾಗಿ ಡೈಲಿ ಬರ್ತಿರೋದ್ರಿಂದ ಅವ್ರ ಕಡೆ ಏನೇನಿರುತ್ತೋ ಗೊತ್ತಿಲ್ಲ ನಮಗೆ. ಅದು ಸ್ವಲ್ಪ ಕ್ಲೀನ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ರೆಸಾರ್ಟು ಅಂತೇಳಿ ಅನಿಸ್ತು. ಸುತ್ತಮುತ್ತ ತುಂಬಾ ಚೆನ್ನಾಗಿದೆ. ಹಾಗೆಯೇ ನಾವು ಇನ್ನೂ ಚೆಕ್-ಇನ್ ಆಗದಲ್ಲೇ ಇರೋ ಕಾರಣ ನಾವೆಲ್ಲ ಲಗೇಜೆಲ್ಲ ಇನ್ನೂ ಅಲ್ಲೇ ಕಾರಲ್ಲೇ ಇಟ್ಟಿದ್ವಿ. ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಬರೋಣ ಅಂದ್ಕೊಂಡು ಹೋಗಿದ್ವಿ. ಹಾಗೆಯೇ ಇಲ್ಲಿ ಇದು ರೆಸಾರ್ಟಲ್ಲಿ ಕೋತಿಗಳೆಲ್ಲ ಬಗ್ಗಿ ನೋಡ್ತಿದ್ದೋ. ಹಾಗೆಯೇ ಇನ್ನೊಂದು ಸ್ವಲ್ಪ ಹಂಗೆ ಮುಂದೆ ಹೋದೋ. ಅಲ್ಲೊಂದು ದೊಡ್ಡ ನಾಯಿ ಇತ್ತು. ಅದರ ಹತ್ರ ಹೋಗೋಣ ಅಂದ್ಕೊಂಡು ಎಲ್ಲಿ ಡೋರ್ ಗೀರು ಓಪನ್ ಆಗಿಬಿಟ್ಟು ಆಚೆ ಬಂದುಬಿಡ್ತೈತೆ ಅಂತೇಳಿ ನಾನು ಹೋಗಲೇ ಇಲ್ಲ. ನೋಡಿ ತೋರಿಸ್ತೀನಿ, ನಿಮಗೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ. ಈಗ ನೀವು ನೋಡ್ತಿದ್ದೀರಲ್ಲ, ಅಲ್ಲೇ ಒಂದು ದೊಡ್ಡ ನಾಯಿ ಇದ್ದಿದ್ದು ಬೋನಲ್ಲಿ ಹಾಕಿದ್ರು. ಅದು ಕಾಣಿಸ್ತಿದೆ ಏನೋ ಗೊತ್ತಿಲ್ಲ. ಇವಾಗ ಕಾಣಿಸ್ತಿದೆ ನೋಡಿ, ಒಂದು ಟೈಗರ್ ಥರ ಕಾಣಿಸ್ತಿದೆ. ಆಮೇಲೆ ಹೋಗೋಣ ಅಂತ ಒಂದು ಮನಸ್ಸು ಬೇಡ ಅಂತ. ಹಾಗೆಯೇ ಅಲ್ಲಿಂದ ವಾಪಸ್ ಬಂದ್ವಿ. ಹಾಗೆಯೇ ನಮಗೆ ಚೆಕ್-ಇನ್ ಟೈಮ್ ಬಂತು. ಸೊ ರೂಮ್ಗೆ ಲಗೇಜೆಲ್ಲ ಅವರೇ ತೋರಿಸಿದ್ರು, ನಾವೇ ಬಂದ್ವಿ. ಹಾಗೆಯೇ ಒಂದು ರೌಂಡು ಮಾಡ್ಕೊಳ್ಳೋಣ ವೀಡಿಯೋನ ಅಂತೇಳಿ ರೂಮ್ಸ್ದು ವಿಡಿಯೋ ಮಾಡಿಕೊಂಡೆ. ನೋಡಿ ಈ ಥರ ಇರುತ್ತೆ. ಒಂದೊಂದು ಬೆಡ್ಡಲ್ಲಿ 5 ಜನ 6 ಜನ ಮಲ್ಕೋಬೋದು, ಅಷ್ಟು ದೊಡ್ಡದಾಗಿರುತ್ತೆ. ಚೆನ್ನಾಗಿತ್ತು. ರೂಮ್ ಸಹ ಚೆನ್ನಾಗಿತ್ತು. ನಾವು ಹೋಗಿದ್ದು ಎಷ್ಟು ಜನ, 8 ಮೆಂಬರ್ಸು, ದೊಡ್ಡವರು. ಮಕ್ಕಳು 3 ಜನ ಮಕ್ಕಳು, ಅಷ್ಟು ಜನ ಹೋಗಿದ್ವಿ. ಎಲ್ಲ ಈ ರೂಮಲ್ಲೇ ಮಲ್ಕೊಂಡ್ವಿ. ಏನು ಅಷ್ಟೊಂದು ಕಷ್ಟ ಮಲ್ಕೊಳ್ಳೋಕ್ಕೆ ಅನಿಸಲಿಲ್ಲ. ತುಂಬ ಚೆನ್ನಾಗಿ
ಕಂಫರ್ಟಬಲಾಗಿ ಮಲ್ಕೊಂಡ್ವಿ. ಹಾಗೆಯೇ ನೈಟ್ ಊಟಕ್ಕೆ ಹೋದ್ವಿ. ಮಧ್ಯಾಹ್ನದ ಊಟ ಇದು ಗೊತ್ತೇ ಇಲ್ಲ, ನೆನಪಿಲ್ಲ. ಚಿಕನ್ ಇತ್ತು, ಮತ್ತು ಚಪಾತಿ ಇತ್ತು, ಆಲೂ ಕುರ್ಮಾ ಇತ್ತು, ಹಾಗೆಯೇ ಉಪ್ಪಿನಕಾಯಿ ಇತ್ತು, ಮತ್ತು ಸಲಾಡ್ಸ್ ಇತ್ತು, ಮತ್ತು ಪಾಯಸ, ಹಾಗೆಯೇ ಸಂಡಿಗೆ ಇತ್ತು. ಇದು ಮಧ್ಯಾಹ್ನದ್ದು ಅಂತ ಅನಿಸುತ್ತೆ. ನಾವು ಚೆಕ್ಕಿನ್ 12 o'clock, ನಾವು 1 o'clock ಊಟ ಮಾಡಿದ್ವಿ. ಅದನ್ನೆಲ್ಲ ಊಟ ಮಾಡಿಕೊಂಡು ಮತ್ತು ನೈಟಿಂದು ಅದೇ ಸೇಮ್ ಫುಡ್ ಇತ್ತು. ಚಿಕನ್ ಮಾತ್ರ ಕಲರ್ ಚೇಂಜ್ ಇತ್ತು. ಹಾಗೆಯೇ ಮತ್ತೆ ಮಾರನೆಗೆ ರೆಸಾರ್ಟ್ಗೆ ಎಲ್ಲ ಎಂಜಾಯ್ ಮಾಡಿಕೊಂಡು ರೆಸಾರ್ಟ್ಗೆ ಬಾಯ್ ಹೇಳಿ ಅಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು ರೆಸಾರ್ಟಲ್ಲಿ. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ರೈನ್ ಡ್ಯಾನ್ಸ್ ಆಗ್ಬೋದು, ಸ್ವಿಮ್ಮಿಂಗ್ ಫುಲ್ಲು, ಆರ್ಚರಿ, ಹಾಗೆಯೇ ತುಂಬ ಅಂದರೆ ಅಷ್ಟಿಲ್ಲ, ಸ್ವಲ್ಪ ಗೇಮ್ಸ್ಗಳೆಲ್ಲ ಇದ್ದು ಅದನ್ನೆಲ್ಲ ನಾವು ಎಂಜಾಯ್ ಮಾಡಿಕೊಂಡು ಬೋಟಿಂಗು, ರಿವರ್ ರಾಫ್ಟಿಂಗ್ ಅದೆಲ್ಲ ಮಾಡೋಣ ಅಂದ್ಕೊಂಡು ರೆಸಾರ್ಟ್ಗೆ ಒಂದೇ ಸಲ ಬಾಯ್ ಹೇಳಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ರೆಸಾರ್ಟಿಂದ ಒಂದು 10 to 15 kilometers ಇರುತ್ತೆ. ನದಿಯಲ್ಲಿ ಆ್ಯಕ್ಟಿವಿಟೀಸ್ಗಳನ್ನ ಆಡಬೇಕು ಅಂತಂದರೆ ರೆಸಾರ್ಟಿಂದ ಒಂದು 10 to 15 kilometers ಇರುತ್ತೆ. ನಮ್ಮದೇ ಓನ್ ವೆಹಿಕಲಲ್ಲಿ ಹೋಗೋವಂಥದ್ದು ಇರುತ್ತೆ. ಹಾಗಾಗಿ ನಾವು ಹೊರಟ್ವಿ. ನಮಗೆ ರೆಸಾರ್ಟ್ ಕಡೆಯಿಂದ ಒಂದು ಬೋಟಿಂಗು, ಕಯಾಕಿಂಗು ಅನ್ನೋದು ಫ್ರೀ ಇರುತ್ತು. ಇನ್ನು ಬೇರೆದು ಯಾವುದಾದ್ರೂ ಮಾಡ್ಕೋತೀವಿ ಅಂತಂದರೆ ರಿವರ್ ರಾಫ್ಟಿಂಗ್ಗೆ ಅಮೌಂಟ್ ಆಗುತ್ತೆ. ಒಂದು 3/4 hourಗೆ ಒಂದು 500 rupees ಇರುತ್ತೆ ರಿವರ್ ರಾಫ್ಟಿಂಗ್ಗೆ. ಎಲ್ಲ ಜನಗಳು ದಾಂಡೇಲಿಗೆ ಬರೋದೇ ರಿವರ್ ರಾಫ್ಟಿಂಗ್ ಎಂಜಾಯ್ ಮಾಡಲಿಕ್ಕೆ. ಆ ರಿವರ್ ರಾಫ್ಟಿಂಗು ಮತ್ತು ಕಾಳಿ ನದಿಯಲ್ಲಿ ಯಾವ್ಯಾವ ಥರ ಗೇಮ್ಸ್ಗಳು ಯಾವ ಥರ ಇತ್ತು, ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತೇಳಿ ಫುಲ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ರೆಸಾರ್ಟ್ಗೆ ಅಮೌಂಟ್ ಬಂದು 23 hours ಪರ್ ಹೆಡ್ಗೆ 1700 ಆಯಿತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತೇಳಿ ತಪ್ಪದಲ್ಲೇ ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಲೇಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.